ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಥ್ರೆಡ್ ಫಿಲ್ಲಿಂಗ್ ಸ್ಟಿಚಿಂಗ್ನ ಪೋಸ್ಟ್ ಮಾಡಿದ್ದೆ. ಈ ವಿಡಿಯೋ ಅದರದ್ದು ಕಂಟಿನ್ಯೂಷನ್ ವಿಡಿಯೋ. ಈ ವರ್ಕಲ್ಲಿ ನಾನು ಏನೇನು ಸ್ಟಿಚಸ್ನ ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಕಂಪ್ಲೀಟ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಮೊದಲಿಗೆ ನಾನಿಲ್ಲಿ ಟ್ಯೂಬ್ ಬೀಡ್ ಮತ್ತು ಗೋಲ್ಡನ್ ಬೀಡನ್ನ ತೊಗೊಂಡಿದ್ದೀನಿ. ನೀಡಲ್ಗೆ 1 ಟ್ಯೂಬ್ ಬೀಡ್ 1 ಗೋಲ್ಡನ್ ಬೀಡ್, ಟ್ಯೂಬ್ ಬೀಡ್ ಗೋಲ್ಡನ್ ಬೀಡ್, ಟ್ಯೂಬ್ ಬೀಡ್ ಗೋಲ್ಡನ್ ಬೀಡ್, ಆ ಥರ ನಾವು ನೀಡಲ್ಗೆ ಸೇರಿಸ್ಕೊಂಡಿದ್ದೀನಿ. ಫಸ್ಟ್ ಕೆಳಗಿನ ಸೂಜಿ ತೊಗೊಂಡು 1 ಗೋಲ್ಡ್ ಬೀಡ್ ಮತ್ತು ಟ್ಯೂಬ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋದು. ಹಾಗೆ ವಿ ಶೇಪಲ್ಲಿ ಒಂದು ಮೇಲೆ ಒಂದು ಕೆಳಗೆ, ಮೇಲೆ ಕೆಳಗಡೆ, ಆ ಥರ ನಾನು ಸ್ಟಿಚ್ನ ಹಾಕೋತಾ ಬರ್ತಾಯಿದ್ದೀನಿ. ನೋಡಿ, ಸೊ ಈ ಥರ ನೆಕ್ಲೈನ್ ಫುಲ್ಲು ನಾನು ಕಂಪ್ಲೀಟ್ ಮಾಡ್ಕೊಬರ್ತೀನಿ. ಸ್ಟಿಚಿಂಗ್ ಬಂದು ಬೀಡ್ಸ್, ಗೋಲ್ಡನ್ ಬೀಡು ಮತ್ತು ಸೀಕ್ವೆನ್ಸ್, ಚಮ್ಕಿ ಅಂತಾರಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. ಈ ಕಾರ್ನರ್ಸ್ ಇದೆಯಲ್ಲ, ಈ ಕಾರ್ನರ್ಸಲ್ಲಿ ಒಂದಕ್ಕೆ ತ್ರೀ ಸ್ಟೆಪ್ ತೊಗೊತಿದ್ದೀನಿ. ಒಂದನ್ನು ಬಿಟ್ಟು ಒಂದನ್ನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು ಹಾಕಿದ್ದೀನಿ. ಈಗ ಫಸ್ಟಿಗೆ ಕೆಳಗಿಂದ ಥ್ರೆಡ್ನ ತೊಗೊಂಡು ಮೇಲ್ಗಡೆ ನಾವು ಎಷ್ಟು ಲೆಂತಿಗೆ ನಾವು ಸೀಕ್ವೆನ್ಸ್ನ ಇಡ್ತೀವೋ ಅಲ್ಲಿಗೆ ಒಂದು ಸ್ಮಾಲ್ ಸ್ಟಿಚ್, ಒಂದು ಸೀಕ್ವೆನ್ಸ್ ತೊಗೋಬೇಕು. ಸೊ ನಾವು ಬೀಡ್ ಎಷ್ಟು ಉದ್ದ ತೊಗೋತೀವೋ ನಾನು 4 ಬೀಡ್ ಹಾಕ್ತಾಯಿದ್ದೀನಿ. ಸೆಂಟ್ರಲ್ಲಿ 4 ಬೀಡ್ ಹಾಕ್ಕೊಂಡು ಸೈಡ್ಗೆ 3 ಬೀಡ್ ಹಾಕೋತಿದ್ದೀನಿ. ಆವಾಗ ಲೆಂತ್ ನಮಗೆ ಸರಿ ಹೋಗುತ್ತೆ. ಈ ಕಡೆ ತ್ರೀ ಬೀಡ್ ಹಾಕ್ಕೊಂಡು ಮಧ್ಯದಲ್ಲಿ ಥ್ರೆಡ್ ಕಾಣಿಸ್ದೇ ಇರೋ ಥರ ನಾಟ್ ಹಾಕ್ಕೋಬೇಕು. ಥ್ರೆಡ್ ಒಳಗಿಂದ ಥ್ರೆಡ್ ತೊಗೊಂಡು ಅದ್ರ ಮಧ್ಯೆ ಇರೋ ಥ್ರೆಡ್ನ ನೀಡಲಲ್ಲಿ ಇಟ್ಕೊಂಡು ಕೆಳಗಿಂದ ಥ್ರೆಡ್ನ ಟೈಟ್ ಮಾಡಿಕೊಂಡ್ರೆ ನಾಟ್ ಆಗುತ್ತೆ. ಸೊ ಅದೇ ಪ್ರೋಸೆಸ್ಸು ಫುಲ್ ನಾನು ಮಾಡ್ಕೊತಿದ್ದೀನಿ. ಹಾಕ್ಕೊಳ್ಳೋದು, ಅದ್ರ ಮೇಲೆ ಚಿಕ್ಕದಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳೋದು, ನೆಕ್ಸ್ಟ್ ಒಂದು ಸೀಕ್ವೆನ್ಸು, 3 ಬೀಡು, ಆ್ಯಂಡ್ ಈ ಕಡೆ ಸ್ಮಾಲ್ ಸ್ಟಿಚ್ ಆ್ಯಂಡ್ ಒಂದು ಸೀಕ್ವೆನ್ಸ್, 3 ಬೀಡ್. ಈ ಸೀಕ್ವೆನ್ಸು ಒಂದೊಂದರಲ್ಲಿ ಅಟ್ಯಾಚ್ ಆಗಿರ್ತವೆ, ಅದನ್ನು ನೋಡಿಕೊಂಡು ಒಂದೇ ಹಾಕ್ಕೊಳ್ಳೋದು. ಕೆಲವೊಂದು ಅಟ್ಯಾಚ್ ಆಗಿ ಬರುತ್ತೆ, ಕೆಲವೊಂದು ಬಿಡಿ ಬಿಡಿಯಾಗಿ ಇರುತ್ತೆ. ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಸೊ ಲೆಂತ್ ನೋಡ್ಕೊಳ್ಳಿ. ಲೆಂತ್ ನಿಮಗೆ ಚಿಕ್ಕದಾಯಿತು ಅಂದರೆ ಮತ್ತೆ ಮೇಲಿಂದ ಸ್ವಲ್ಪ ಮೇಲಕ್ಕೆ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಂಡು ಸರಿ ಬರುತ್ತೆ. ನಾಟ್ ಹಾಕ್ಕೊಳ್ಳೋದು ಮಾತ್ರ ನೀಟಾಗಿ ನೋಡ್ಕೊಂಡು ಹಾಕ್ಕೋಬೇಕು. ಅಕಸ್ಮಾತ್ ನಾಟ್ ಏನಾದರೂ ಲೂಸ್ ಆಗಿತ್ತು ಅಂದರೆ ಡ್ಯಾಮೇಜ್ ಆಗಿಬಿಡುತ್ತೆ. ನಾನು ಈ ವರ್ಕ್ ಅನ್ನೋದನ್ನು ಮುಗಿಸಿದ್ದೀನಿ. ಈಗ ನೆಕ್ಸ್ಟು ಏನಂದರೆ, ನೆಕ್ಸ್ಟು ಸ್ಟೋನ್ಸು. ಇದರಲ್ಲಿ ಸ್ವಲ್ಪ ರೆಡ್ ಸ್ಟೋನ್ಸು ಮತ್ತು ಮಿಕ್ಸ್ ಆಗಿಬಿಟ್ಟಿದೆ. ರೆಡ್ ಸ್ಟೋನ್ಸು ಮತ್ತು ಗೋಲ್ಡನ್ ಸ್ಟೋನ್ಸು. ಇದರಲ್ಲಿ ಕಾಂಟ್ರಾಸ್ಟ್ ಕಲರ್ ಇಲ್ಲದೇ ಇರೋದ್ರಿಂದ ನಾನು ರೆಡ್ ಮತ್ತು ಗೋಲ್ಡನ್ ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ. ಈ ನಾವು ಎಲ್ಲಿ 3 ಡಾಟ್ ಹಾಕ್ಕೊಂಡಿದ್ದೀವಲ್ಲ, 3 ಸೀಕ್ವೆನ್ಸು ಮೇಲ್ಗಡೆ, ಅಲ್ಲಿ ನಾನು ರೆಡ್
ಸ್ಟೋನನ್ನು ಅದು ಹಾಕೋತಾ ಇದ್ದೀನಿ. ಸ್ಟೋನ್ಸ್ ಸ್ಟಿಕ್ ಮಾಡೋದಕ್ಕೆ ಈ ಗ್ಲೂ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸ್ಟ್ರಾಂಗಾಗೂ ಇರುತ್ತೆ. ಇದನ್ನು ಒಂದ್ಸ್ ಟ್ರೈ ಮಾಡಿ ನೋಡಿ. ಇದು ಇರುತ್ತಲ್ಲ ನೀಡಲು, ಅದನ್ನ ನೀಡಲಿಂದ ಸ್ವಲ್ಪ ಗಮನ ಟಚ್ ಮಾಡಿಕೊಂಡು ನಾವು ಸ್ಟೋನನ್ನು ಇಟ್ಕೊಬರೋದು. ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಈ ಸ್ಟೋನ್ ಏನು ಹಾಕಿದ್ದೀವಲ್ವಾ, ಆ ಸ್ಟೋನ್ ಕೆಳಗಡೆ ಟ್ರಯಾಂಗಲ್ ಶೇಪಲ್ಲಿ ಇರುತ್ತಲ್ವ, ಆ ಟ್ರಯಾಂಗಲ್ ಶೇಪಲ್ಲಿ ಗೋಲ್ಡನ್ ಸ್ಟೋನ್ನ ಹಾಕ್ತಾಯಿದ್ದೀನಿ. ಪ್ರತಿಯೊಂದು ಟ್ರಯಾಂಗಲ್ ಶೇಪಲ್ಲೂ ಸ್ಟೋನ್ ಕೊಡ್ತಾಯಿದ್ದೀನಿ, ಗೋಲ್ಡನ್ ಸ್ಟೋನ್ನ. ಇದರಲ್ಲಿ ನೀವು ಕಾಂಟ್ರಾಸ್ಟ್ ಕಲರ್ ಸ್ಯಾರಿ ಇದ್ದರೆ ನಾವು ಫ್ರೆಂಚ್ ನಾಟ್ ಕೂಡ ಹಾಕ್ಬೋದು. ಕಾಂಟ್ರಾಸ್ಟ್ ಕಲರಲ್ಲಿ ಚೆನ್ನಾಗಿ ಬರುತ್ತೆ. ಸ್ಟೋನ್ಸ್ ಬೇಡ ಅಂದವರು ಫ್ರೆಂಚ್ ನಾಟ್ನ ಯೂಸ್ ಮಾಡ್ಕೋಬೋದು. ಈ ಸ್ಯಾರಿನಲ್ಲಿ ಒಂದೇ ಗೋಲ್ಡನ್ ಮಾತ್ರ ಬಂದಿರೋದು, ರೆಡ್ಡು ಮತ್ತು ಗೋಲ್ಡನ್ ಅಷ್ಟೇ ಇರೋದು, ಕಾಂಟ್ರಾಸ್ಟ್ ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ರೆಡ್ಡು ಮತ್ತು ಗೋಲ್ಡನ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ. ಗೋಲ್ಡನ್ ಥ್ರೆಡ್ ಜಾಸ್ತಿ ಯೂಸ್ ಮಾಡ್ತು ಅಂದರೆ ಅದು ಎದ್ದು ಕಾಣೋದಿಲ್ಲ, ಈ ಬೀಡು ಗೋಲ್ಡ್ ಇರುತ್ತಲ್ವ, ಸೊ ಹಾಗಾಗಿ. ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ ನಾನು ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ವರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹೇಗೆ ಕಾಣಿಸುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ಸ್ಟಿಚಿಂಗ್ ಆದಮೇಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನೆಕ್ಸ್ಟ್ ಏನಂದರೆ, ಈ ಗೋಲ್ಡನ್ ಸ್ಟೋನ್ ಅಂಟಿಸಿದ್ದೀವಲ್ವ, ಅದ್ರ ಮಿಡಲಲ್ಲಿ ಒಂದು ಫ್ರೆಂಚ್ ನಾಟು ಮತ್ತು ಈ ಟ್ರಯಾಂಗಲ್ ಈ ಶೇಪ್ ಇದೆಯಲ್ವ, ಅಲ್ಲಿ ಒಂದು ಸೀಕ್ವೆನ್ಸ್ ವಿತ್ ಫ್ರೆಂಚ್ ನಾಟ್ನ ಹಾಕ್ತಾಯಿದ್ದೀನಿ. ಈಗ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ, ರೆಡ್ ಕಲರೇ ತೊಗೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಸೂಜಿ ಮೇಲೆ ತೊಗೊಬರೋಣ. ಕಾಣಿಸ್ತಿದೆಯಾ? ಝೂಮ್ ಮಾಡ್ತೀನಿ. ಓಕೆ, ಸೂಜಿ ಮೇಲೆ ತೊಗೊಂಡು ಕೈಯಲ್ಲಿ ಈಗ ಹಿಂಗಿಟ್ಕೊಂಡು ಸೂಜಿಗೆ ಒಂದು ಸುತ್ತು ಸುತ್ತಿ ಒಂದು ಸೀಕ್ವೆನ್ಸ್ನ ತೊಗೊಂಡು ನೀಡಲ್ನ ಕೆಳಗೆ ಇನ್ಸರ್ಟ್ ಮಾಡಿಕೊಂಡು ಕೆಳಗಿಂದ ಥ್ರೆಡ್ನ ಎಳ್ಕೊಂಡು ಈ 3 ಫಿಂಗರ್ಸ್ ಇರುತ್ತಲ್ಲ, ಇಲ್ಲಿ ಒಂದು ಅಂದರೆ ನಾಟ್ ಬರೋ ಥರ ಮಾಡ್ಕೋಬೇಕು. ಕೆಳಗಿಂದ ಥ್ರೆಡ್ನ ಎಳೆದ್ರೆ ಅದು ನಾಟ್ ಆಗುತ್ತೆ. ಸೀಕ್ವೆನ್ಸ್ ನಾನು ಇದನ್ನು ಸ್ವಲ್ಪ ಸಣ್ಣ ಸೈಜ್ ತೊಗೊಂಡಿದ್ದೀನಿ. ಇಲ್ಲಿರೋ ಸೀಕ್ವೆನ್ಸ್ಗೂ ನಾವು ಇವಾಗ ಆಗ್ತಾ ಇರೋ ಸೀಕ್ವೆನ್ಸ್ಗೂ ಡಿಫ್ರೆನ್ಸಸ್ ಇದೆ ನೋಡಿ. ಸೊ ಇಲ್ಲಿ ನಾವು ಬೀಡ್ ಹಾಕಿರೋದು ಈ ಸೈಜಲ್ಲಿ, ನಾವು ಈಗ ಫ್ರೆಂಚ್ ನಾಟ್ ಹಾಕ್ತಾ ಇರೋದು ಈ ಸಣ್ಣ ಸೈಜಲ್ಲಿ ಹಾಕ್ತಾಯಿದ್ದೀನಿ. ಫ್ರೆಂಚ್ ನಾಟ್ ಏನಾದರೂ ತುಂಬ ಟಫ್ ಅಂತ ಏನಿಲ್ಲ, 1-2 ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಬಂದುಬಿಡುತ್ತೆ. ಒಳ್ಳೆ ಲುಕ್ ಕೊಡುತ್ತೆ ಫ್ರೆಂಚ್ ನಾಟ್ ಯೂಸ್ ಮಾಡೋದ್ರಿಂದ. ಸೊ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಫಿನಿಶ್ ಆದಮೇಲೆ ತೋರಿಸ್ತೀನಿ. ಈಗ ನೋಡಿ, ವರ್ಕೆಲ್ಲ ಮುಗಿಸಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವರ್ಕು, ಈ ರೀತಿ ಕಾಣಿಸುತ್ತೆ. ಕೊನೆಯದಾಗಿ ಒಂದು ಟಿಪ್ ಏನಂತಂದರೆ, ವರ್ಕೆಲ್ಲ ಮುಗ್ದಿರುತ್ತಲ್ಲ, ಮುಗ್ದಾದ್ಮೇಲೆ ರಿಂಗ್ನ ಟರ್ನ್ ಮಾಡಿಕೊಂಡು ನೋಡಿ, ನಾವು ವರ್ಕ್ ಮಾಡಿರೋದು ಥ್ರೆಡ್ಡೆಲ್ಲ ಹೀಗೆ ಬಂದಿರುತ್ತೆ. ಫ್ರೆಂಚ್ ನಾಟ್ ಹಾಕ್ಕೊಂಡಿರೋ ಥ್ರೆಡ್ ಅಂತೂ ಹೀಗೆ ಕಾಣಿಸ್ತಾ ಇರುತ್ತೆ. ಇದನ್ನು ಗ್ಲೂಯಿಂದ ಸ್ಟಿಕ್ ಮಾಡ್ಕೊಳ್ಳೋದು. ಹಾಗೆ ಮಾಡ್ಕೊಳ್ಳೋದ್ರಿಂದ ನಾವು ಮಾಡಿರೋ ವರ್ಕ್ ಅನ್ನೋದು ತುಂಬಾ ಸ್ಟಿಫಾಗಿರುತ್ತೆ, ಲೂಸ್ ಆಗೋದಿಲ್ಲ. ಸೊ ಲೂಸ್ ಆಗಿದ್ದರಿಂದ
ಜಸ್ಟ್ ಈ ಥರ ಇಲ್ಲಿ ಥ್ರೆಡ್ಗಳು ಏನು ಕಾಣಿಸ್ತಿದೆಯಲ್ಲ ಅದನ್ನು ಗ್ಲೂ ಸುಮ್ಮನೆ ಲೈಟಾಗಿ ಹಾಕೊಳ್ಳೋದ್ರಿಂದ ಸ್ಟಿಚಿಂಗ್ ಯಾವುದು ಲೂಸ್ ಆಗೋದಿಲ್ಲ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನೀವು ಮಾಡೋ ಸಣ್ಣ ಲೈಕ್ ಹಾಗೂ ಸಪೋರ್ಟಿಂದ ಮತ್ತಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಹುಮ್ಮಸ್ಸು ಸಿಗತ್ತೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.